ವಿದೇಶದಲ್ಲಿ ಮಾರಾಟವಾಗಿದ್ದ ಯುವತಿಯ ರಕ್ಷಣೆ ಮಾಡಲಾಗಿದೆ. ದುಡ್ಡಿಗಾಗಿ ವಿದೇಶದಲ್ಲಿ ಮಗಳನ್ನೇ ಮಾರಿದ್ದ ತಂದೆನೇ ಮಗಳನ್ನ ಮಾರಾಟ ಮಾಡಿದ್ದ ದುಡ್ಡಿಗಾಗಿ. ವಿದೇಶದಲ್ಲಿ ಮಗಳನ್ನೇ ಮಾರಾಟ ಮಾಡಿದ್ದ ತಂದೆ ಪಶ್ಚಿಮ ಆಫ್ರಿಕಾದ ಸೆನೆಗಲ್ನಲ್ಲಿ ವೇಶ್ಯಾವಾಟಿಕೆಗೆ ಮಗಳನ್ನೇ ಮಾರಾಟ ಮಾಡಿದ್ದಂತೆ. ಚಿಕ್ಕಮಗಳೂರು ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿಯ ಯುವತಿ ಕ್ರಾಂತಿ ಹಾಗೂ ರಾಜಶೇಖರ್ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಇದೆ. ವಿದೇಶಾಂಗ ಇಲಾಖೆ ಸಹಾಯದಿಂದ ಯುವತಿಯ ರಕ್ಷಣೆಯನ್ನ ಈಗ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಹಣಕ್ಕಾಗಿ ಕೇವಲ ದುಡ್ಡಿಗಾಗಿ ಮಗಳನ್ನೇ ಮಾರಾಟ ಮಾಡಿರುವಂತಹ ತಂದೆ. ಹಕ್ಕಿಪಿಕ್ಕಿ ಜನಾಂಗಕ್ಕೆ ಸೇರಿದಂತವರು ಇವರು. ಕೇಂದ್ರದ ನೆರವಿನಿಂದ ಆಕೆಯನ್ನೀಗ ರಕ್ಷಣೆ ಮಾಡಲಾಗಿದೆ ವಿದೇಶಾಂಗ ಇಲಾಖೆಯಿಂದ. ಸೆನೆಗಲ್ನಲ್ಲಿ ವೇಶ್ಯಾವಾಟಿಕೆಗಾಗಿ ಆಕೆಯನ್ನ ಕೇವಲ ದುಡ್ಡಿಗಾಗಿ ಮಾರಾಟವನ್ನ ಮಾಡಿ, ಅದು ಯಾರು? ತಂದೆ. ಏಕೆ ತಂದೆನೇ ಹಣಕ್ಕಾಗಿ ಮಾರಾಟ ಮಾಡಿರುವಂತಹ ಆರೋಪ ಇದೆ. ಸೆನೆಗಲ್ನಲ್ಲಿ ವೇಶ್ಯಾವಾಟಿಕೆಗೆ ಮಗಳನ್ನ ಮಾರಾಟ ಮಾಡಿದ್ದು. ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. आठ लाख रुपये सेफा मांगी खैन लपीन जाती गई थे। यो मारी छोरी का है। मारी छोरी का तो मारा लड़का इंडिया में था। इन्हीं आया का तो मोरी भीगी मरीगी ने अम्मा। मैं का तो इन्हीं माशी उनसे तो तुम्हें रख रखो। मैं का तो रख रखा नहीं कोई नहीं ना। तुम्हारे से खादू लड़का या खादू कोण भी विषय तो इन्हें हगी करी न उन्हें नुंगड़ा चित्र धोआड़ीन यहाँ स्कूली नाली करी यहाँ खड़े ही कटस पाड़ी लो मारी छोरी का आयो। मैं का तो इंडिया उड़ी दोस्त मार खाना सेफा मांगी खाई गई थे इन्हें रूम वाला मार खाना चुम्मी बाय आने उड़े आवता ना उन्हें साथ बोले मालूम यो गोळ्या ने इन्हें अम्मा का तो 8 लाख रुपये मारा कना मांगी खाई लीन इना का तो ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ನಾವೇನು ಡೀಟೇಲ್ಸ್ ನೋಡ್ತಾ ಇದ್ದೀವಿ, ನಿಜಕ್ಕೂ ಕೂಡ ನಂಬಬೇಕಾ ಅನ್ನುವಂಥ ಪ್ರಶ್ನೆ ನಮಗೆ ಮೂಡ್ತಾ ಇದೆ. ಒಬ್ಬ ತಂದೆನೇ ದುಡ್ಡಿಗಾಗಿ ಮಗಳನ್ನು ಅದಕ್ಕೂ ವೇಶ್ಯಾವಾಟಿಕೆಗಾಗಿ ಮಾರಾಟ ಮಾಡ್ತಾರೆ ಅಂದರೆ ನಿಜಕ್ಕೂ ನಂಬೋಕ್ಕಾಗ್ತಾ ಇಲ್ಲ. ರಕ್ಷಣೆ ಮಾಡಲಾಗಿದೆ ಆ ಯುವತಿಯನ್ನ. ಏನು ಡೀಟೇಲ್ಸ್ಗಳು ಸಿಗ್ತಾ ಇದೆ? ಆ್ಯಕ್ಚುಲ್ ಆಗಿ ಏನು ಪ್ರಕರಣ ಇದು? ಎಸ್ ಅರುಣ್, ಏನು ಹಣಕ್ಕಾಗಿ ಯಾವುದೇ ರೀತಿಯಾದಂತಹ ಕೃತ್ಯಕ್ಕೂ ಬೇಕಾದ್ರೆ ಮುಂದಾಗ್ತಾರೆ ಅಂತಕ್ಕಂಥ ಘಟನೆಗಳನ್ನ ಅಲ್ಲಿ ಇಲ್ಲಿ ಕೇಳ್ತಾ ಇದ್ವಿ. ಆದ್ರೆ ಇದೀಗ ಏನು ಎತ್ತ ತಂದೆ ತಾಯಿಯೇ ಹಣಕ್ಕಾಗಿ, ಅದರಲ್ಲೂ ಕೂಡ ಮಾಂಸದಂಧೆಗೆ ತನ್ನ 20 ವರ್ಷದ ಮಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಏನು ಗಿಡಮೂಲಿಕೆಗಳನ್ನ ಮಾರ್ಲಿಕ್ಕೆ ಅಂತ ಹೇಳಿ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಹಕ್ಕಿಪಿಕ್ಕಿ ಕಾಲೋನಿಯ ನಿವಾಸಿಗಳು ಏನು ಪಶ್ಚಿಮ ಆಫ್ರಿಕಾದ ಸೆನೆಗಲ್ ದೇಶಕ್ಕೆ ಹೋಗಿರ್ತಾರೆ. ಅಲ್ಲಿ ಕೇವಲ ಏನು 7.5-8 ಲಕ್ಷ ರೂಪಾಯಿಗೆ ತಮ್ಮ ಮಗಳನ್ನ ವೇಶ್ಯಾವಾಟಿಕೆ ದಂಧೆಗೆ ಏನು ಮಾರಾಟವನ್ನ ಮಾಡಿರ್ತಾರೆ. ಬಳಿಕ ಕಷ್ಟಪಟ್ಟು ಸ್ಥಳೀಯರನ್ನ ಹಾಗೂ ಪರಿಚಯಸ್ಥರನ್ನ ಸಂಪರ್ಕ ಮಾಡಿದಂತ 20 ವರ್ಷದ ಸಂತ್ರಸ್ತ ಯುವತಿ ನಂದಿತಾ ತನಗಾದಂತ ಅನ್ಯಾಯದ ಕುರಿತು ಏನು ಹೇಳ್ಕೊಂಡಿದ್ಲು. ಬಳಿಕ ಏನು ಭಾರತ ರಾಯಭಾರ ಕಚೇರಿಯ ಮೂಲಕ ಸೆನೆಗಲ್ ದೇಶದ ಸ್ಥಳೀಯ ಪೊಲೀಸರ ಸಹಾಯವನ್ನ ಪಡೆದುಕೊಂಡು ನಂದಿತಾಳನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ತಮ್ಮ ಮಗಳ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ನಂದಿತಾ ಅವರ ತಂದೆ ಮತ್ತೆ ತಾಯಿಯಾಗಿರ್ತಕ್ಕಂಥ ರಾಜಶೇಖರ್ ಮತ್ತೆ ಕ್ರಾಂತಿ ಅವರು ನಮ್ಮ ಮಗಳು ಭಾರತಕ್ಕೆ ಹೋಗಿದ್ದಾಳೆ ಅನ್ನೋ ಒಂದು ಏನು ಕಥೆಯನ್ನ ಕಟ್ಟಿರ್ತಾರೆ. ಆದ್ರೆ ಈ ಯುವತಿಯನ್ನ ರಕ್ಷಣೆ ಮಾಡಲಾಗಿದೆ. ರಕ್ಷಣೆ ಆದ ಬಳಿಕ ಏನು ತಮ್ಮ ಮಗಳನ್ನ ರಕ್ಷಣೆ ಅನ್ನೋ ಒಂದು ವಿಷಯ ತಿಳಿತು. ಆಗ ಸೆನೆಗಲ್ನಿಂದ ಭಾರತಕ್ಕೆ ಕಾಲ್ಕಿತ್ತಿರ್ತಕ್ಕಂಥದ್ದು. ಇನ್ನು ಈ ಕುರಿತಾಗಿ ಹಕ್ಕಿಪಿಕ್ಕಿ ಸಮುದಾಯದ ಅಧ್ಯಕ್ಷ ಪುನೀತ್ ಅವರು ಕೂಡ ಏನು ಚಿಕ್ಕಮಗಳೂರು SP ಜಿತೇಂದ್ರ ದಯಾಮ ಅವರಿಗೆ ಏನು ಪತ್ರವನ್ನ ಕೂಡ ಬರೆದಿರ್ತಕ್ಕಂಥದ್ದು. ಏನು ಆ ಒಂದು ಯುವತಿ ನಂದಿತಾಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ಕುರಿತಾಗಿ ಪತ್ರವನ್ನ ಬರೆದು ತಪ್ಪಿತಸ್ಥ ತಂದೆ ತಾಯಿಗಳ ವಿರುದ್ಧ ಏನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಏನು ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.